ನಮಸ್ಕಾರ ಎಲ್ಲರಿಗೂ. BA 6th ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಡೆವಲಪ್ಮೆಂಟ್ ಎಕನಾಮಿಕ್ಸು ಅದರಲ್ಲಿ 5ನೇ ಅಧ್ಯಾಯ ಸುಸ್ಥಿರ ಅಭಿವೃದ್ಧಿ ಸಸ್ಟೈನಬಲ್ ಡೆವಲಪ್ಮೆಂಟ್. ಈ ಸಸ್ಟೈನಬಲ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂಥ ಸಿಲೆಬಸ್ಸು ಮೀನಿಂಗ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಇಂಪಾರ್ಟೆನ್ಸ್ ಆಫ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್, ಸ್ಟ್ರಾಟಜೀಸ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆ್ಯಂಡ್ ರಿಲೇಷನ್ಶಿಪ್ ಬಿಟ್ವೀನ್ ಎನ್ವಿರಾನ್ಮೆಂಟ್ ಡೆವಲಪ್ಮೆಂಟ್ಸ್. BA 6th ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸುಸ್ಥಿರ ಅಭಿವೃದ್ಧಿಯ ಅಧ್ಯಾಯದಲ್ಲಿ ಬರ್ತಕ್ಕಂಥ ಸಿಲೆಬಸ್ ಇದು. ಮೊದಲನೇದಾಗಿ ನಾವು ಮೀನಿಂಗ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ರ ಬಗ್ಗೆ ವಿವರಣೆಯನ್ನು ನಾವು ನೋಡೋಣ. ಸುಸ್ಥಿರ ಅಭಿವೃದ್ಧಿ ಅರ್ಥ ವಿವರಣೆ. ಸುಸ್ಥಿರ ಅಭಿವೃದ್ಧಿ ಎಂಬುದು ಸುದೀರ್ಘಕಾಲ ಅಸ್ತಿತ್ವದಲ್ಲಿರುವ ಅಭಿವೃದ್ಧಿಯಾಗಿದೆ ಅಂತ ಹೇಳ್ತೀವಿ ನಾವು. ಏನಂತೀವಿ? ಸುಸ್ಥಿರ ಅಭಿವೃದ್ಧಿ ಎಂಬುದು ಸುದೀರ್ಘಕಾಲ ಅಸ್ತಿತ್ವದಲ್ಲಿರುವ ಅಭಿವೃದ್ಧಿಯಾಗಿದೆ. ಅಂದರೆ ಸುಸ್ಥಿರ ಎಂದರೆ ಸದಾ ಮುಂದುವರಿಯುವುದು ಅಥವಾ ಮುಂದುವರಿಯುವ ಅಭಿವೃದ್ಧಿಯಾಗಿದೆ ಅಂತ ನಾವು ಹೇಳ್ತೀವಿ. ಸುಸ್ಥಿರ ಅಭಿವೃದ್ಧಿ ಅಂದರೆ ಸದಾ ಮುಂದುವರಿಯುತ್ತಿರುವುದು, ಮುಂದುವರಿಯುವ ಅಭಿವೃದ್ಧಿಯಾಗಿದೆ ಅಂತ ಹೇಳ್ತೀವಿ ನಾವು. ಈ ಅಭಿವೃದ್ಧಿಯು ಬಹಳ ಕಾಲ ಮುಂದುವರಿಯುತ್ತದೆ ಅಂತ ಹೇಳ್ತೀವಿ ಮತ್ತು ನೈಸರ್ಗಿಕ ವಾತಾವರಣದ ಸುಧಾರಣೆಯ ಮೂಲಕ ಜೀವನದ ಗುಣಮಟ್ಟಕ್ಕೆ ನಮಗೆ ಕೊಡುಗೆ ಸಲ್ಲಿಸುತ್ತದೆ ಅಂತ ಹೇಳ್ತೀವಿ ನಾವು. ಅಂದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಭಾರತ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ನಾವು ಮುಂದುವರಿಸಬೇಕಾದ್ರೆ ನಾವು ಆರ್ಥಿಕವಾಗಿ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಮೂಲಗಳು ಬರಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಅಂತ ಹೇಳ್ತೀವಿ ನಾವು. ಇಲ್ಲಿ ಅಕಾರ್ಡಿಂಗ್ ಟು ಬ್ರಾಂಡ್ಲ್ಯಾಂಡ್ ವರದಿಯ ಪ್ರಕಾರ ಸುಸ್ಥಿರ ಅಭಿವೃದ್ಧಿ ಎಂದರೆ ಮುಂದಿನ ಪೀಳಿಗೆಯ ಅಗತ್ಯಗಳೊಂದಿಗೆ ಯಾವುದೇ ರಾಜಿ ಇಲ್ಲದೆ ಇಂದಿನ ಪೀಳಿಗೆಯ ಅಗತ್ಯಗಳನ್ನು ಪೂರೈಸುವುದು ಅಂತ ಹೇಳ್ತೀವಿ ನಾವು. ಮುಂದಿನ ಪೀಳಿಗೆಯ ಅಗತ್ಯಗಳೊಂದಿಗೆ ಯಾವುದೇ ರಾಜಿ ಇಲ್ಲದೆ ಇಂದಿನ ಪೀಳಿಗೆಯ ಅಗತ್ಯಗಳನ್ನು ಪೂರೈಸುವುದು, ಇದಕ್ಕೆ ನಾವು ಸುಸ್ಥಿರ ಅಭಿವೃದ್ಧಿ ಎಂದು ಕರೆಯುತ್ತೇವೆ. ಇದು ಬಹಳ ಮಹತ್ವದಾಗಿರ್ತಕ್ಕಂಥ ಪ್ರಶ್ನೆ, 2 ಮಾರ್ಕ್ಸ್ನ ಪ್ರಶ್ನೆ ಕೇಳುವ ಸಂಭವ ಇರುತ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ವಾಯು ಮಾಲಿನ್ಯ, ಜಲಮಾಲಿನ್ಯ, ಭೂಸವೆತ, ಅರಣ್ಯನಾಶ, ಆಮ್ಲ ಮಳೆ ಇನ್ನೂ ಮುಂತಾದ ಪರಿಸರ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಅರಿವನ್ನು ನಾವು ಮೂಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದೀವಿ. ಈ ಸುಸ್ಥಿರ ಅಭಿವೃದ್ಧಿ ಎಂಬ ಪರಿಕಲ್ಪನೆಯು ಕೂಡ ಎಲ್ಲ ಜಾಗತಿಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಹುಡುಕುವ ಪ್ರಯತ್ನ ಅಂತಕ್ಕಂಥ ಕೂಡ ನಡೆಸ್ತಾ ಇದೆ ಅಂತ ಹೇಳ್ತೀವಿ ನಾವು. ಇದು ಮೀನಿಂಗ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಏನಂತೀವಿ? ಸುಸ್ಥಿರ ಅಭಿವೃದ್ಧಿಯ ಅರ್ಥ ವಿವರಣೆ ಅಂತ ಹೇಳ್ತೀವಿ ನಾವು. ಇದನ್ನು ಈಗ ಸುಸ್ಥಿರ ಅಭಿವೃದ್ಧಿಯ ಉದ್ದೇಶಗಳು ಅಂತ ಹೇಳ್ತೀವಿ ನಾವು. ಈ ಸುಸ್ಥಿರ ಅಭಿವೃದ್ಧಿಯ ಉದ್ದೇಶಗಳು ನಮಗೆ ಸಾಮಾನ್ಯವಾಗಿ ಯಾವ ರೀತಿ ಇರುತ್ತದವು? ಈ ಸುಸ್ಥಿರ ಅಭಿವೃದ್ಧಿಯು ಎಲ್ಲ ಜನರ ಜೀವನ ಗುಣಮಟ್ಟ ಮತ್ತು ಸಮರ್ಥನೀಯ ಸುಧಾರಣೆಯ ಸೃಷ್ಟಿಯ ಗುರಿ ಅಂತಕ್ಕಂಥದ್ದು ಕೂಡ ಹೊಂದಿರುತ್ತದೆ. ಇದು ಅಭಿವೃದ್ಧಿಯ ನೀತಿಯ ಪ್ರಧಾನ ಉದ್ದೇಶವೂ ಆಗಿರುತ್ತದೆ ಕೂಡ. ಸುಸ್ಥಿರ ಅಭಿವೃದ್ಧಿಯು ಪ್ರಮುಖ ಉದ್ದೇಶಗಳು ಅಂತಕ್ಕಂಥ ನಾವು ಈ ಕೆಳಗಿನಂತೆ ಕಾಣ್ಬೋದು ಅಂತವು. ಆರ್ಥಿಕ ಬೆಳವಣಿಗೆಯನ್ನು ನಾವು ತ್ವರಿತಗೊಳಿಸುವುದು ಮೊದಲನೇ ಉದ್ದೇಶ. ಇನ್ನೆರಡನೇದು ಮೂಲ ಅವಶ್ಯಕತೆಗಳನ್ನು ನಾವು ಪೂರೈಸಬೇಕು. ಇನ್ನು ಮೂರನೇದು ಜೀವನ ಮಟ್ಟವನ್ನು ನಾವು ಸುಧಾರಿಸುವುದು. ನಾಲ್ಕನೇದು ಎಲ್ಲ ಮಾಲಿನ್ಯಗಳಿಂದ ಮುಕ್ತವಾಗಿರುವ ಮತ್ತು ಶುದ್ಧ ಪರಿಸರದ ನಿರ್ಮಾಣಕ್ಕೆ ನಾವು ನೆರವಾಗುವುದನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ಐದನೇದು ಆರ್ಥಿಕ ಅಭಿವೃದ್ಧಿಯ ನಿವ್ವಳ ಪರಿಣಾಮಗಳನ್ನು ನಾವು ಗರಿಷ್ಠಗೊಳಿಸುವುದು. ಆರನೇದು ಪರಿಸರ, ಮಾನವ ಮತ್ತು ಭೌತಿಕ ಬಂಡವಾಳದ ಸಂಗ್ರಹಣವನ್ನು ನಾವು ಹೆಚ್ಚಿಸುವುದು ಮತ್ತು ಸುರಕ್ಷಿಸುವುದು ಅಂತ ಹೇಳ್ತೀವಿ ನಾವು. ಏಳನೇದು ಅಂತರ್ಪೀಳಿಗೆ ಅಂದರೆ ಜನಾಂಗೀಯ ಸಮಾನತೆಯ ಸಾಧನೆ ಅಂತಕ್ಕಂಥದ್ದು ಯಾವ ರೀತಿ ಇದೆ ಅಂತಕ್ಕಂಥದ್ದು. ಇನ್ನೊಂದು ಲಾಸ್ಟನ್ನು ನಾವು ಕಾಣ್ತಾ ಇದ್ದೀವಿ, ಇದು 7ನೇದು ಕಾಣ್ತಾ ಇದ್ದೀವಿ. ಅಂತರ ಪೀಳಿಗೆ
ಎಂಟನೇದು, ಪ್ರತಿಯೊಂದು ರಾಷ್ಟ್ರದ ನೈಸರ್ಗಿಕ ಸಂಪನ್ಮೂಲಗಳ ಸಮಗ್ರ ಶೋಷಣೆ ಮೇಲೆ ನಾವು ಕಟ್ಟುನಿಟ್ಟಿನ ನಿಯಂತ್ರಣ ಅಂತಕ್ಕಂಥದ್ದು ನಾವು ಸಾಧನೆ ಮಾಡಬೇಕು ಅಂತ ಹೇಳ್ತೀವಿ. ಇವು ಅಬ್ಜೆಕ್ಟಿವ್ಸ್ ಆಫ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವು. ಏನಂತೀವಿ? ಸುಸ್ಥಿರ ಅಭಿವೃದ್ಧಿಯ ಉದ್ದೇಶಗಳು ಅಂತ ಹೇಳ್ತೀವಿ ನಾವು. ಈಗ ಸುಸ್ಥಿರ ಅಭಿವೃದ್ಧಿಯ ಮಹತ್ವಗಳು ಅಂತ ಹೇಳ್ತೀವಿ. ಈ ಸುಸ್ಥಿರ ಅಭಿವೃದ್ಧಿಯ ಮಹತ್ವಗಳು ನಮಗೆ ಯಾವ ರೀತಿ ಇದಾವು? ಈ ಪರಿಸರದ ಭೌತಿಕ ಮತ್ತು ಮಾನವ ಬಂಡವಾಳ ದಾಸ್ತಾನು ಜೋಪಾನೆ ಮಾಡಿ ಆರ್ಥಿಕ ಪ್ರಗತಿಯ ವೇಗವನ್ನು ನಾವು ಹೆಚ್ಚಿಸುವುದು ಈ ಸುಸ್ಥಿರ ಅಭಿವೃದ್ಧಿಯ ಗುರಿಯಾಗಿರುತ್ತದೆ ಅಂತ ಹೇಳ್ತೀವಿ ನಾವು. ನಾವು ಯಾವ ರೀತಿ ನಾವು ಮಾನವನ ಬಂಡವಾಳ ಭೌತಿಕ ಮತ್ತು ಮಾನವನ ಬಂಡವಾಳ ದಾಸ್ತಾನು ಅಂತಕ್ಕಂಥದ್ದು ಜೋಪಾನಾಗಿ ಇಟ್ಕೊಳ್ಳಲಿಕ್ಕೆ ಆರ್ಥಿಕ ಪ್ರಗತಿ ಅಂತಕ್ಕಂಥದ್ದು ಯಾವ ರೀತಿ ವೇಗವಾಗಿ ನಾವು ಹೆಚ್ಚಿಸಬೇಕು, ಇದನ್ನು ಸುಸ್ಥಿರ ಅಭಿವೃದ್ಧಿಯ ಗುರಿಯಾಗಿರುತ್ತದೆ. ಅಂದರೆ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಗುರಿಯನ್ನಿಟ್ಟುಕೊಂಡು ನಾವು ಈ ಸುಸ್ಥಿರ ಅಭಿವೃದ್ಧಿಯ ಅಂಶಗಳನ್ನು ಮತ್ತು ಮಹತ್ವಗಳನ್ನು ನಾವು ಗಮನದಲ್ಲಿಟ್ಕೋಬೇಕು. ಇವು ಈ ಕೆಳಗಿನ ಕಾರಣಗಳಿಂದಾಗಿ ಮಹತ್ವ ಅಂತಕ್ಕೊಂದು ಪಡ್ಕೊಳ್ತಾವೆ. ಮೊದಲನೇದಾಗಿ ನಾವು ಮನೋವೃತ್ತಿ ಬದಲಾವಣೆ ಅಂತ ಹೇಳ್ತೀವಿ ನಾವು. ಈ ಸುಸ್ಥಿರ ಅಭಿವೃದ್ಧಿಯು ಪರಿಸರದ ಬಗ್ಗೆ ಜನರ ಚಿಂತನೆ ಮತ್ತು ಮನೋವೃತ್ತಿಯನ್ನು ನಾವು ಬದಲಾಯಿಸುತ್ತದೆ. ಸುಸ್ಥಿರ ಅಭಿವೃದ್ಧಿಯು ನಿಸರ್ಗದ ಮತ್ತು ದುರುಪಯೋಗದ ಬದಲಿಗೆ ಸಂಪನ್ಮೂಲಗಳ ಅಭಿವೃದ್ಧಿ, ನಿಸರ್ಗದ ದುರುಪಯೋಗದ ಬದಲಿಗೆ ಸಂಪನ್ಮೂಲಗಳ ಜೋಪಾನೆ ಪಾಠವನ್ನು ನಾವು ಕಲಿಸಿಕೊಡಬೇಕಾಗುತ್ತೆ. ಇದರ ಪರಿಣಾಮವಾಗಿ ಅಭಿವೃದ್ಧಿಯ ಬಗ್ಗೆ ಚಿಂತೆ ಅಂತಕ್ಕಂಥ ಕೂಡ ನಾವು ಬದಲಾವಣೆ ಆಗುತ್ತದೆ ಅಂತ ಹೇಳ್ತೀವಿ ನಾವು. ಇನ್ನು ಎರಡನೇದನ್ನು ತೆಗೆದುಕೊಂಡಾಗ ಪರಿಸರ ಸ್ನೇಹಿ ಆವಿಷ್ಕಾರಗಳೇ ಉತ್ತೇಜನ ಅಂತೀವಿ. ಎರಡನೇ ಮಹತ್ವ, ವೆರಿ ಇಂಪಾರ್ಟೆನ್ಸ್. ಇಲ್ಲಿ ಸುಸ್ಥಿರ ಅಭಿವೃದ್ಧಿಯು ಪರಿಸರ ಸ್ನೇಹಿ ಆವಿಷ್ಕಾರಗಳನ್ನು ಉತ್ತೇಜಿಸುವುದು, ಹೊಸ ವಿಧಾನಗಳನ್ನು ಹುಡುಕುವುದು, ಪರಿಸರ ಸ್ನೇಹಿ ಆವಿಷ್ಕಾರಗಳನ್ನು ಉತ್ತೇಜಿಸುವುದು ಅವುಗಳ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಅಂದರೆ ಪರಿಸರ ಪ್ರಯೋಜನ ಮಾತ್ರ ಅಂತಕ್ಕೊಂಡು ನಾವು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತೀವಿ. ಇನ್ನು ನಂಬರ್ 3, ಮಾನವನ ಪ್ರಮಾಣ ವಿಧಿಸೂಚಕ ಅಂತ ಹೇಳ್ತೀವಿ. ಮಾನವನ ಸಂಖ್ಯೆ ಹೆಚ್ಚಾದರೆ ಪರಿಸರ ನಾಶವಾಗುತ್ತದೆ ಅಂತ ಹೇಳ್ತೀವಿ ನಾವು. ಯಾಕೆ ಮಾನವನ ಸಂಖ್ಯೆ ಹೆಚ್ಚಾದರೆ ಪರಿಸರ ನಾಶ ಯಾಕೆ ಆಗುತ್ತೆ? ಭಾರತ ದೇಶದಲ್ಲಿ ಜನಸಂಖ್ಯೆ ಪ್ರಮಾಣ ಹೆಚ್ಚು ಆಗ್ತಿದ್ದಂತೆಲ್ಲ ಇವತ್ತು ಭೂಮಿಯ ಮೇಲಿನ ಭೂಮಿ ಅಂತಕ್ಕೊಂದು ಇವತ್ತು ಹೆಚ್ಚಾಗೋದಿಲ್ಲ, ಜನಸಂಖ್ಯೆ ಪ್ರಮಾಣ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಪರಿಸರ ನಾಶ ಅಂತಕ್ಕೊಂದು ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ ಅಂತ ಹೇಳ್ತೀವಿ ನಾವು. ಅದರಲ್ಲಿ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಜನಸಂಖ್ಯೆ ಹೆಚ್ಚಳ, ಕೊಡಿಗಳಂತಕ್ಕೊಂದು ಅದರಿಂದ ಸುಸ್ಥಿರ ಅಭಿವೃದ್ಧಿಯು ಕೂಡ ನಮಗೆ ಮಾನವನ ಪ್ರಯತ್ನಕ್ಕೆ ಮಿತಿ ಅಂತಕ್ಕೊಂಥದ್ದು ಕೂಡ ನಾವು ಸೂಚಿಸಬೇಕು ಅಂತ ಹೇಳ್ತೀವಿ. ಈ ಜನಸಂಖ್ಯೆ ಮಿತಿ ಮೀರಿದ ಅದನ್ನು ಸುಸ್ಥಿರ ಅಭಿವೃದ್ಧಿ ಪಥ ವಿಮುಖತೆ ಅಂತಕ್ಕಂಥದ್ದು ನಾವು ಕರಿತಾ ಇದ್ದೀವಿ. ಏನಂತೀವಿ? ಅದನ್ನು ಸುಸ್ಥಿರ ಅಭಿವೃದ್ಧಿಯ ಪಥ ವಿಮುಖತೆಯ ಎಂದು ನಾವು ಕರೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು 4ನೇ ಪಾಯಿಂಟು, ವ್ಯಾಪ್ತಿಯ ಹೆಚ್ಚಳ ಅಂತ ಹೇಳ್ತೀವಿ ನಾವು. ಇಲ್ಲಿ ಸುಸ್ಥಿರ ಅಭಿವೃದ್ಧಿಯು ಸರ್ಕಾರದ ಚಟುವಟಿಕೆಗಳ ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ. ಈ ಸಮುದಾಯಕ ಭಾಗಿತ್ವ, ವಿಕೇಂದ್ರೀಕರಣ, ಧನಾತ್ಮಕ ಉತ್ತೇಜನಗಳ ಹಣಕಾಸಿನ ಉದ್ದೇಶಗಳನ್ನು ಸುಧಾರಿಸಲು ಮತ್ತು ಸಾಂಸ್ಥಿಕ ಅಡೆತಡೆಗಳ ನಿರ್ಮೂಲನೆ ಮತ್ತು ಸುಸ್ಥಿರ ಉದ್ದೇಶವನ್ನು ಸಾಧಿಸಲು ಪೂರಕವಾದ ನೀತಿ ಮತ್ತು ಆಡಳಿತಾತ್ಮಕ ಚೌಕಟ್ಟಿನಲ್ಲಿ ನಾವು ರೂಪಿಸೋದರ ಮೂಲಕ ಸರ್ಕಾರದ ಕಾರ್ಯಚಟುವಟಿಕೆಗಳಂತಕ್ಕಂಥ ವ್ಯಾಪ್ತಿ ನಿರ್ಧರಿಸುತ್ತದೆ. ಆವಾಗ ಇದು 4ನೇ ಪಾಯಿಂಟ್ ಅಂತ ಹೇಳ್ತೀವಿ. ಇನ್ನು 5ನೇ ಪಾಯಿಂಟು, ಬೆಳವಣಿಗೆಗೆ ಹೊಸ ವ್ಯಾಖ್ಯಾನಗಳು ಅಂತ ಹೇಳ್ತೀವಿ ನಾವು. ಇಲ್ಲಿ ಸುಸ್ಥಿರ ಅಭಿವೃದ್ಧಿಯು ಬೆಳವಣಿಗೆಯನ್ನು ಜೀವನ ಗುಣಮಟ್ಟದ ರೂಪದಲ್ಲಿ ಮರು ವ್ಯಾಖ್ಯಾನಿಸುತ್ತದೆ ಅಂತ ಹೇಳ್ತೀವಿ ನಾವು. ಈ ಮರು ವ್ಯಾಖ್ಯಾನಿಸಬೇಕಾದ್ರೆ ಈ ಸುಸ್ಥಿರತೆಯು ತ್ವರಿತವಾಗಿ ನಾವು ರಾಷ್ಟ್ರೀಯ ಉತ್ಪನ್ನ ಹೆಚ್ಚಾಗುವುದನ್ನು ನಾವು ಸೂಚಿಸಲಿಕ್ಕೆ ಒಂದು ಸಂಯುಕ್ತ ಸೂಚಿಯನ್ನು ನಾವು ರೂಪಿಸಬೇಕು. ಅಂದರೆ ಈ ಅಭಿವೃದ್ಧಿಯ ಕಡೆಯಿಂದ ರಾಷ್ಟ್ರೀಯ
ಉತ್ಪನ್ನ ಅಂತಕ್ಕಂಥದ್ದು ಯಾವ ರೀತಿ ನಾವು ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚಿಸಬೇಕು, ಇದನ್ನು ಸೂಚನೆ ಮಾಡಲಿಕ್ಕೆ ಒಂದು ಸಂಯುಕ್ತ ಸೂಚಿಯನ್ನು ನಾವು ರೂಪಿಸಬೇಕು ಅಂತಕ್ಕಂಥದ್ದು ಇದು ಹೊಸ ವ್ಯಾಖ್ಯಾನದ ಗುರಿಯಾಗಿರುತ್ತದೆ ಅಂತ ಹೇಳ್ತೀವಿ ನಾವು. ಏನಂತೀವಿ? ಇದು ಒಂದು ಹೊಸ ವ್ಯಾಖ್ಯಾನದ ಗುರಿಯಾಗಿರುತ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ 6ನೇ ಪಾಯಿಂಟು ಸಂಪನ್ಮೂಲಗಳ ಜೋಪಾಸನೆ ಅಂತ ಹೇಳ್ತೀವಿ ನಾವು. ಅದನ್ನು ಯಾವ ರೀತಿ ನಾವು ಜೋಪಾನವಾಗಿ ಇಟ್ಕೋಬೇಕು ಅಂತಕ್ಕಂಥದ್ದು ಜೋಪಾಸನೆ ಅಂತ. ಈ ಸುಸ್ಥಿರ ಅಭಿವೃದ್ಧಿ ಕೂಡ ಅಭಿವೃದ್ಧಿಯಲ್ಲಿ ನಿರಂತರತೆ ಮತ್ತು ಕಾಯ್ದುಕೊಳ್ಳುವ ಸಂಪನ್ಮೂಲಗಳನ್ನು ಜೋಪಾನವಾಗಿ ಮಾಡುವ ಒಂದು ಕಾರ್ಯತಂತ್ರವಾಗಿದೆ. ಜೋಪಾಸನೆ ಮಾಡುವ ಒಂದು ಕಾರ್ಯತಂತ್ರವಾಗಿದೆ. ಅದು ನೈಸರ್ಗಿಕ ಸಂಪನ್ಮೂಲಗಳ ಸಂಗ್ರಹದಲ್ಲಿ ಮತ್ತು ಪರಿಸರದಲ್ಲಿ ಮತ್ತು ಗುಣಮಟ್ಟದಲ್ಲಿ ಈ ಋಣಾತ್ಮಕವಲ್ಲದೆ ಬದಲಾವಣೆಗಳಂತಕ್ಕಂಥದ್ದನ್ನು ಕೂಡ ನಾವು ಸೂಚಿಸ್ತಾ ಇದ್ದೀವಿ. ಇದು 6ನೇ ಪಾಯಿಂಟ್ ಮಹತ್ವ ಅಂತ ಹೇಳ್ತೀವಿ ನಾವು. ಇದರ ಕೆಳಗಡೆ ನಾವು ಬ್ರೂನ್ಸ್ಲ್ಯಾಂಡ್ ವರದಿಯಲ್ಲಿ ಬರುವ ಈ ಮಾತು ಉಲ್ಲೇಖನ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಇದು ವೆರಿ ಇಂಪಾರ್ಟೆಂಟ್. ಒಬ್ಬ ಎಕನಾಮಿಕ್ಸ್ಟ್ ಹೇಳಿದ್ದೇನೆ, ಬ್ರೂನ್ಸ್ಲ್ಯಾಂಡ್ ವರದಿಯಲ್ಲಿ ಬರ್ತಕ್ಕಂಥ ಈ ಮಾತು ಉಲ್ಲೇಖನೀಯ ಅಂತ ಹೇಳ್ತಿದ್ದಾನೆ. ಸುಸ್ಥಿರತೆಯ ಆಧಾರದಲ್ಲಿ ಅವಶ್ಯಕತೆಗಳನ್ನು ಈಡೇರಿಸಬೇಕಾದರೆ ಪೃಥ್ವಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಜೋಪಾಸನೆ ಮಾಡಬೇಕು ಮತ್ತು ಹೆಚ್ಚಿಸಬೇಕು ಅಂತ ಹೇಳ್ತೀವಿ ನಾವು. ಅಂದರೆ ಈಗ ಈ ಸುಸ್ಥಿರ ಆಧಾರದಲ್ಲಿ ಅಭಿವೃದ್ಧಿಯ ಅವಶ್ಯಕತೆಗಳಲ್ಲಿ ಈಡೇರಿಸಬೇಕಾದಾಗ ಪೃಥ್ವಿಯ ಭೂಮಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಜೋಪಾಸನೆ ಮಾಡಬೇಕು ಮತ್ತು ಹೆಚ್ಚಿಸಬೇಕು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ವರದಿ ಅಂತಕ್ಕಂಥದ್ದು ಇದು. ಇವು ಇಂಪಾರ್ಟೆನ್ಸ್ ಆಫ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಏನಂತೀವಿ? ಸುಸ್ಥಿರ ಅಭಿವೃದ್ಧಿಯ ಮಹತ್ವಗಳು. ಈಗ ಪಾಲಿಸೀಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ತೀವಿ. ಏನಂತೀವಿ? ಪಾಲಿಸೀಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್, ಸುಸ್ಥಿರ ಅಭಿವೃದ್ಧಿಯ ಧೋರಣೆಗಳು ಅಂತ ಹೇಳ್ತೀವಿ. ಈ ಸುಸ್ಥಿರ ಅಭಿವೃದ್ಧಿಯ ಧೋರಣೆಗಳನ್ನು ನಾವು ಯಾವ ರೀತಿ ಇದಾವು? ಈಗ ಜನಸಂಖ್ಯೆ ಬೆಳವಣಿಗೆ, ಬಡತನ, ಕೈಗಾರೀಕರಣ, ಕೃಷಿ ಅಭಿವೃದ್ಧಿ, ಸಾರಿಗೆ ಅಭಿವೃದ್ಧಿ, ನಾಗರೀಕರಣ, ಮಾರುಕಟ್ಟೆ ವೈಫಲ್ಯತೆ ಇನ್ನೂ ಮುಂತಾದವುಗಳು ಮತ್ತು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣು ಮಾಲಿನ್ಯ, ಅರಣ್ಯ ನಾಶ ಈ ರೀತಿಯ ಮಾಲಿನ್ಯ ಪರಿಸರ ಸಮಸ್ಯೆಗಳನ್ನು ಹೆಚ್ಚು ಇಲ್ಲಿ ಪರಿಸರ ಸಮಸ್ಯೆಗಳು ಹುಟ್ಟಿ ಹಾಕಲಿಕ್ಕೆ ಸಾಧ್ಯ ಆಗ್ತವೆ. ಈ ಪರಿಸರ ವಿನಾಶದ ಧೋರಣೆಯ ಹಾಗೂ ಪರಿಸರ ಸಂಬಂಧಿ ಹೂಡಿಕೆಗಳನ್ನು ನಾವು ನ್ಯಾಯಯುತವಾಗಿ ಆಯ್ಕೆ ಮಾಡಿಕೊಳ್ಬೇಕು. ಈ ನ್ಯಾಯಯುತವಾಗಿ ನಾವು ಆಯ್ಕೆ ಮಾಡಿಕೊಳ್ಬೇಕು ಅಂಥ ಕ್ರಮಗಳನ್ನು ನಾವು ಈ ರೀತಿಯಾಗಿವೆ ಅಂತ ಹೇಳ್ತೀವಿ. ಇವು ಧೋರಣೆಗಳು. 1ನೇದು ಬಡತನ ನಿರ್ಮೂಲನೆ, ಸಹಾಯಧನ ನಿರ್ಮೂಲನೆ. 3ನೇದು ಆಸ್ತಿ ಹಕ್ಕುಗಳ ಸ್ಪಷ್ಟನೆ ಮತ್ತು ವಿಸ್ತರಣೆ. 4ನೇದು ಮಾರುಕಟ್ಟೆ ಆಧಾರಿತ ಮಾರ್ಗಗಳು. 5ನೇದು ಆರ್ಥಿಕ ಉತ್ತೇಜಕಗಳು ಮತ್ತು 6ನೇದು ನಿಯಂತ್ರಿತ ಧೋರಣೆಗಳು. 7ನೇದು ಸಾರ್ವಜನಿಕ ಭಾಗವಹಿಸುವಿಕೆ. 8ನೇದು ವ್ಯಾಪಾರ ಧೋರಣೆ. 9ನೇದು ಜಾಗತಿಕ ಪರಿಸರ ಪ್ರಯತ್ನಗಳಲ್ಲಿ ಪಾಲ್ಗೊಳ್ಳುವಿಕೆ. ಇವು ಸುಸ್ಥಿರ ಅಭಿವೃದ್ಧಿಯ ಧೋರಣೆಗಳು ಅಂತ ಹೇಳ್ತೀವಿ ನಾವು. ಇವತ್ತು ಈ ಸಸ್ಟೈನಬಲ್ ಡೆವಲಪ್ಮೆಂಟಲ್ಲಿ ವಾಟ್ ಈಸ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಇಂಪಾರ್ಟೆನ್ಸ್ ಆಫ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಆ್ಯಂಡ್ ಪಾಲಿಸೀಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ನಾವು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಸುಸ್ಥಿರ ಅಭಿವೃದ್ಧಿ ಅಂತಕ್ಕಂಥದ್ದು ಈ ಸುಸ್ಥಿರ ಅಭಿವೃದ್ಧಿ ಅಂತಕ್ಕಂಥದ್ದು ಇಷ್ಟ ಆಗಿದೆ. ನಾಳಿನ ತರಗತಿಯಲ್ಲಿ ಸುಸ್ಥಿರ ಅಭಿವೃದ್ಧಿಯ ತಂತ್ರಗಳು ಮತ್ತು ಸುಸ್ಥಿರ ಅಭಿವೃದ್ಧಿಯಲ್ಲಿ ಪರಿಸರ ಮತ್ತು ಆರ್ಥಿಕ ಅಭಿವೃದ್ಧಿಯ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.